ಪ್ರತೀಕ್ ಪ್ರಭು ಚವ್ಹಾಣ್ ನಿರೀಕ್ಷಣಾ ಜಾಮೀನು ಅರ್ಜಿಗೆ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿ ಇವತ್ತು ಮಾನ್ಯ ನ್ಯಾಯಾಲಯವು ತಿರಸ್ಕಾರ ಮಾಡಿದೆ. ನಾವು ಈ ಪೂರ್ವದಲ್ಲಿ ವಾದ ವಿವಾದ ಮಂಡನೆ ಮಾಡುವಾಗ ಪ್ರಕರಣದ ತೀವ್ರತೆ ಮತ್ತು ಸೂಕ್ಷ್ಮತೆ ಮತ್ತು ಆಗಿರೋ ಅನ್ಯಾಯ ಬಗ್ಗೆ ನ್ಯಾಯಾಲಯಕ್ಕೆ ವಿವರಣೆಯನ್ನು ನೀಡಿದ್ವಿ. ಕೆಲವೊಂದು ದಾಖಲೆಗಳನ್ನು ಸಹ ನೀಡಿದ್ವಿ. ಅದನ್ನೆಲ್ಲ ಪರಿಗಣಿಸಿ ಇವತ್ತು ಈ ಪ್ರತೀಕ್ ಪ್ರಭು ಚವ್ಹಾಣ್ ಅವರ ನಿರೀಕ್ಷಣಾ ಜಾಮೀನು ಅರ್ಜಿಯು ವಜಾ ಮಾಡಿದೆ. ಸರ್ ಏನು ಸರ್ ಬೇಲ್ ರಿಜೆಕ್ಟ್ ಆಗ್ತಾರೆ? ಈ ತನಿಖೆಯ ಹಂತ ಪ್ರೈಮ್ ಸ್ಟೇಜ್ನಲ್ಲಿ ಇರೋದ್ರಿಂದ ಈ ಹಂತದಲ್ಲಿ ಜಾಮೀನು ಕೊಡೋದು ಸಾಧ್ಯವಿಲ್ಲ ಅನ್ನೋದು ಸಹ ಕೋರ್ಟ್ ತನ್ನ ತೀರ್ಪಿನಲ್ಲಿ ಆದೇಶದಲ್ಲಿ ತಿಳಿಸಿದೆ. ಸರ್ ಮತ್ತೀಗ ಅವ್ರದ್ದು ಏನು ಕಾಣೆಯಾಗಿದ್ದಾರಲ್ಲ, ಇದ್ರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ ಇವತ್ತು ಕೋರ್ಟ್ನಲ್ಲಿ? ಆ ಬಗ್ಗೆ ಯಾವುದೂ ಚರ್ಚೆ ಆಗಲಿಲ್ಲ. ನಿರೀಕ್ಷಣಾ ಜಾಮೀನು ಬಗ್ಗೆ ಮಾತ್ರ ಆದೇಶವನ್ನು ನೀಡಿದ್ರು. ಇವತ್ತು ಯಾವುದು ವಾದ ವಿವಾದ ಇರಲಿಲ್ಲ. ಸರ್ ಈಗ ಫೋನು ಲಾಕೆಟ್ ಅದ್ರ ಬಗ್ಗೆ ಏನೋ ಚರ್ಚೆ ಆಯ್ತಾ? ಇಲ್ಲಿ ಇಸ್ಕೊಡ್ತೀನಿ ಅನ್ನೋ ಮಾತು ಇಲ್ಲಿ ಇವತ್ತು ಇರೋದು ಬರೀ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತಹ ಆದೇಶ ಆಗಿರೋದ್ರಿಂದ ಬೇರೆ ಯಾವುದೂ ವಿಷಯಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ಮುಂದೆ ಬಹುಶಃ ಅವರು ಪೊಲೀಸರಿಗೆ ಸರೆಂಡರ್ ಆಗಬಹುದು ಅಥವಾ ನಿರೀಕ್ಷಣಾ ಜಾಮೀನು ಇದೇನು ಆದೇಶ ವಜಾ ಆಗಿದೆ ಇದರ ವಿರುದ್ಧವಾಗಿ ಮೊನ್ನೆ ಹೈಕೋರ್ಟ್ಗೆ ಹೋಗುವ ಅವಕಾಶವಿದೆ.